ಚೆನ್ನಾಗಿದ್ರೆ ಗೌರ್ಮೆಂಟ್ ಕೆಲಸ ಕೊಡ್ತಾನೆ, ಇಲ್ಲ ಅಂದರೆ ಮನೆಯಿಂದ ಆಚೆ ಆಗ್ತಾನೆ ಸೂರ್ಯಗ್ರಹ. ಆ ಥರ ಚಂದ್ರ ತುಂಬ ಚೆನ್ನಾಗಿದ್ರೆ ಸಾಕಷ್ಟು ಚಾಡಿ ಮಾತು ಕೇಳ್ತೀರ, ಇಲ್ಲ ಚಂದ್ರ ಚೆನ್ನಾಗಿದ್ರೆ ನೀವೇ 4 ಜನಕ್ಕೆ ಬುದ್ಧಿ ಹೇಳ್ತೀರ. ಕುಜ ತುಂಬ ಚೆನ್ನಾಗಿದ್ರೆ ಮನೆ ಕಟ್ತೀರ, ಕುಜ ಕೆಟ್ಟರೆ ಮನೆ ಮಾರ್ತೀರ. ಈ ಗ್ರಹಗಳಿಂದ ಏನಾಗುತ್ತೆ, ಈ ಕಾಂಬಿನೇಷನ್ನು ರಾಹು ಮತ್ತು ಶನಿ ಸೇರಿದರೆ ಮೈಯೆಲ್ಲ ಬೆವರುತ್ತೆ, ಮನಸ್ತಾಪಗಳಾಗುತ್ತೆ, ಒಬ್ರಿಗೊಬ್ರು ಚಾಡಿ ಹೇಳ್ತೀರ. ನಿಮ್ಮ ಮನೇಲಿ ಆರೋಗ್ಯ ಸಮಸ್ಯೆ ಯಾರಿಗಾರು ಕಾಣ್ತಾರೆ, ಆರೋಗ್ಯ ಪ್ರಾಬ್ಲಮ್ ಬರುತ್ತೆ. ಶನಿ ಮತ್ತು ರಾಹು ಒಟ್ಟಿಗೆ ಇದ್ದರೆ, ಕುಜ ಮತ್ತು ಶನಿ ಒಟ್ಟಿಗೆ ನಿಮ್ಮ ಜಾಗದಲ್ಲಿ ಆಕ್ಸಿಡೆಂಟ್ ಅಪಘಾತಗಳಾಗುತ್ತೆ, ಅಪಘಾತ ಆಗುತ್ತೆ, ಬರ್ರಿ ಜಗಳ, ಯಾರು ಮಾತಾಡ್ಸಿರೋ ಜಗಳ, ವಾರ್ ಆಗ್ತಾ ಇರುತ್ತೆ. ಮಾತಾಡಿರೋ ಜಗಳ, ಕುಂತರು ಜಗಳ, ನಿಂತರೂ ಜಗಳ ಆಗುತ್ತೆ. ಗುರು ಶುಕ್ರ ಒಟ್ಟಿಗೆ ದುಡ್ಡು ಬರುತ್ತೆ, ಮೋಸ ಹೋಗ್ತೀರಾ. ದುಡ್ಡೆಲ್ಲ ಮಕ್ಳಿಗೆ ಮದುವೆ ಆದಮೇಲೆ ನಿಮ್ಮ ಲೈಫಲ್ಲಿ ದುಡ್ಡು ಖಾಲಿ ಆಗುತ್ತೆ. ಅದೇ ಥರ ಬುಧ ಮತ್ತು ಕುಜ ಇದ್ದರೆ ಸ್ಟ್ರೋಕ್ ಹೊಡಿತೈತೆ, BP ಬರುತ್ತೆ, ಈ ಥರ ಪ್ರಾಬ್ಲಮ್ ಇರುತ್ತೆ ಇವರಿಬ್ಬರು ಕಾಂಬಿನೇಷನ್ ಆದರೆ. ಅದೇ ರೀತಿಯಲ್ಲಿ ಸೂರ್ಯ ಮತ್ತು ಶನಿ ಸೇರಿದರೆ ಕೋರ್ಟ್ ಕೇಸು ಪ್ರಾಬ್ಲಮಿಂದ ಹರಳ್ತೀರ. ಆ ದೇಶ ಭುಕ್ತಿ ನಡಿಬೇಕಾದ್ರೆ ಈ ಪ್ರಾಬ್ಲಮ್ನ ಅನುಭವಿಸ್ತೀರ. ಚಂದ್ರ ಮತ್ತು ಕುಜ ಗ್ರಹ ಇದ್ದರೆ ಡೈವರ್ಸ್ ಆಗುತ್ತೆ. ಈ ಜಾಗದಲ್ಲಿ ನೋಡಿ ಕಾಂಬಿನೇಷನ್ ಸಾಕಷ್ಟು ಮಾಹಿತಿಯನ್ನು